ಮೈಸೂರಿನಲ್ಲೀಗ ಮತ್ತೊಮ್ಮೆ ವರ್ಸಸ್ ಮುಂದಿಲ್ಲ ಪಾಲಿಟಿಕ್ಸ್ ತಾರಕಕ್ಕೇರ್ತಾ ಇದೆ. ನಿನ್ನೆ 2024ಕ್ಕೆ ಮೋದಿ ಮತ್ತೊಮ್ಮೆ ಅಭಿಯಾನಕ್ಕೆ ಬಿಜೆಪಿ ಚಾಲನೆ ಕೊಟ್ಟಿತ್ತು. ಮತ್ತೊಮ್ಮೆ ವರ್ಸಸ್ ಮುಂದಿಲ್ಲ ಮೈಸೂರಿನಲ್ಲೇ ಚಾಲನೆ ಕೊಡಲಾಗಿತ್ತು, ಅಲ್ಲೇ ಟಾಂಟ್ ಕೊಡಲಾಗಿದೆ. ನಿನ್ನೆ ಚಾಲನೆ ಕೊಟ್ಟಿದ್ರು ಬಿಜೆಪಿ ನಾಯಕರು 2024ಕ್ಕೆ ಮೋದಿ ಅನ್ನುವಂಥ ಅಭಿಯಾನ. ಯಡಿಯೂರಪ್ಪನವರೇ ಚಾಲನೆ ಕೊಟ್ಟಿದ್ರು ಈ ಕ್ಯಾಂಪೇನ್ಗೆ. ಅಂದರೆ ಮೋದಿ ಮತ್ತೊಮ್ಮೆ ಮೋದಿ ಅನ್ನುವಂಥ ಅಭಿಯಾನ. ಇದೇ ಮೈಸೂರಿನಲ್ಲಿ ಕಾಂಗ್ರೆಸ್ನಿಂದ ಮುಂದಿಲ್ಲ ಮೋದಿ ಅಭಿಯಾನ ಶುರುವಾಗಿದೆ. ಮೈಸೂರಿನ ಗೋಡೆಗಳ ಮೇಲೆ ಮುಂದಿಲ್ಲ ಮೋದಿ ಬರಹ ರಾರಾಜಿಸ್ತಾ ಇದೆ. ಮೈಸೂರಿನ ಗೋಡೆಗಳ ಮೇಲೀಗ ಮತ್ತೊಮ್ಮೆ ವರ್ಸಸ್ ಮುಂದಿಲ್ಲ ಬರಹಗಳು ಕಾಣಸಿಗ್ತಾ ಇದೆ. ಮತ್ತೊಮ್ಮೆ ಮೋದಿ ಅಂತ ಬಿಜೆಪಿಯವರು, ಮುಂದಿಲ್ಲ ಮೋದಿ ಅಂತ ಕಾಂಗ್ರೆಸ್ನವರು. ಮೈಸೂರಿನ ಗೋಡೆಗಳ ಮೇಲೆ ಈ ಬರಹದ ಚಿತ್ರಣಗಳು ಕಾಣಿಸ್ತಾ ಇದ್ದಾವೆ. ಯಾವ ರೀತಿ ಕೌಂಟರ್ ಕೊಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜನಗಳನ್ನ ಮರಳು ಮಾಡ್ದು ಅಂತೇಳಿ ಮತ್ತೆ ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕಡೆ ಭ್ರಮೆ ಜನಗಳಲ್ಲಿ ಹುಟ್ಟಿಸೋಣ, ಮತ್ತೆ ನಾವು ಮೋದಿ ಬರ್ತಾರೆ ಅನ್ನೋ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡೋಣ ಅಂತ ಹೊರಟಿದ್ದಾರೆ. ನಾವು ಸತ್ಯ ಏನಿದೆ ಅದನ್ನು ಹೇಳಲಿಕ್ಕೆ ಬಂದಿದ್ದೀವಿ. 2024ಕ್ಕೆ ಖಂಡಿತ ಮೋದಿ ಬರಲ್ಲ. ಅವ್ರ ವಿರುದ್ಧ ಅಲೆ ಇದ್ದೇವೆ. ಅವ್ರ ವಿರುದ್ಧನೇ ಇವತ್ತೆಲ್ಲ ಕಡೆನೂ ಇದೆ. ಏಕೆಂದರೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೊಟ್ಟಿರೋ ಗ್ಯಾರಂಟಿಗಳು ಒಂದೊಂದು ಕುಟುಂಬಕ್ಕೆ 5,000 6,000 ಕೊಟ್ಟು ಶಕ್ತಿ ತುಂಬತಕ್ಕಂಥ ಕೆಲಸ. ಅವರಿದ್ದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಕೂರಿಸಿದ್ದಾರೆ. ಜನ ಎಲ್ಲ ಭಾಳ ಬೇಸತಿ ಎಷ್ಟೊತ್ತು ಕೊನೆಗಾಣಿಸ್ತೀವಿ ಅಂತ ಇದ್ದಾರೆ. ಇವರು ಸರ್ವಾಧಿಕಾರಿ, ಇವರು ಯಾರಿಗೆ ಒಂದು ಪ್ರಶ್ನೆ ಇವತ್ತಿನವರೆಗೂ ಮಾತನಾಡಿದವರಲ್ಲ. ಇವರ ಏಕಚಕ್ರಾಧಿಪತ್ಯ ಆಡಳಿತ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇಸ್ರೇಲ್ಗೆ ಅಲ್ಲಿ ಯುದ್ಧ ಭೂಮಿ ಆದರೂ ಪರವಾಗಿಲ್ಲ, ಅಲ್ಲಿ ನಾವು ಸತ್ರೂ ಪರವಾಗಿಲ್ಲ. ಇಲ್ಲಿ ಹಸುವಿನಿಂದ ಸಾಯೋದಕ್ಕಿಂತ ಇಸ್ರೇಲ್ಗೆ ಹೋಗಿ ನಾವು ಸಾಯ್ತೀವಿ ಅಂತೇಳಿ 20,000 ಜನ ಈ ದೇಶ ಬಿಟ್ಟು ಕಾರ್ಮಿಕರಾಗಿ ಇಸ್ರೇಲ್ ಯುದ್ಧ ಭೂಮಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಏನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಮಾಡಿ ಜನಗಳನ್ನ ಮರಳು ಮಾಡ್ದು ಅಂತೇಳಿ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ನಿನ್ನೆ ಮುಂದೆ ಮತ್ತೊಮ್ಮೆ ಮೋದಿ ಅನ್ನುವಂಥ ಅಭಿಯಾನ, ಈಗ ಮುಂದಿಲ್ಲ ಮೋದಿ ಅನ್ನುವಂಥ ಟಾಂಟನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿ ಸಂಘರ್ಷಕ್ಕೆ ಹೋಗ್ಬೋದು ಅಂತ ಮುಂದಿನ ದಿನಗಳಲ್ಲಿ? ಹೌದು ಪ್ರಭು, ಈಗ ಮೈಸೂರಿನಲ್ಲಿ ಏನು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವಿನ ಒಂದು ಅಭಿಯಾನಗಳ ಆರಂಭವಾಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಿನ್ನೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಒಂದು ಸಮ್ಮುಖದಲ್ಲಿ ಗೋಡೆ ಬರಹಕ್ಕೆ ಚಾಲನೆಯನ್ನ ನೀಡಲಾಯಿತು. ಅಂದ್ರೆ ಮತ್ತೊಮ್ಮೆ ಮೋದಿ 2024ಕ್ಕೆ ಅನ್ನೋ ಒಂದು ಅಭಿಯಾನವನ್ನ ಗೋಡೆ ಬರಹದ ಮೂಲಕ ಚಾಲನೆಯನ್ನು ಮಾಡಲಾಯಿತು. ಏನು ಕಾಂಗ್ರೆಸ್ನ ಏನು ಬಿಜೆಪಿಯ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಅಭಿಯಾನವನ್ನ, ಅಂದ್ರೆ ಮೈಸೂರಿನಾದ್ಯಂತ ಗೋಡೆ ಬರಹಗಳನ್ನು ಬರೆಯುವ ಮುಖಾಂತರ ಮತ್ತೊಮ್ಮೆ ಮೋದಿ ಅನ್ನೋ ಒಂದು ಅಭಿಯಾನವನ್ನು ಆರಂಭಿಸಿದ್ರು. ಇದಕ್ಕೆ ಪ್ರತಿಯಾಗಿ ಇವತ್ತು ಅಂದ್ರೆ ನಿನ್ನೆ ಒಂದು ಅಭಿಯಾನ ಏನು ಬಿಜೆಪಿ ಅವ್ರದ್ದು ಆರಂಭ ಆಗಿದೆ, ಅದರ ಮರುದಿನವೇ ಇವತ್ತು ಕಾಂಗ್ರೆಸ್ನವರು ಕೂಡ ಮುಂದಿಲ್ಲ ಮೋದಿ ಅನ್ನೋ ಒಂದು ಅಭಿಯಾನವನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆ ಮೂಲಕ ಏನು ಕಾಂಗ್ರೆಸ್ನ ಮುಖಂಡರುಗಳು, ಕಾರ್ಯಕರ್ತರೇನಿದ್ದಾರೆ, ಇವರೆಲ್ಲರೂ ಕೂಡ ಮೈಸೂರಿನ ನಗರದ ಪ್ರಮುಖ ಗೋಡೆಗಳೇನಿದ್ದಾವೆ, ಅಂದ್ರೆ ಏನು ಕಾಂಪೌಂಡ್ಗಳೇನಿರ್ತವೆ, ಇಲ್ಲಿ ಗೋಡೆ ಬರಹಗಳನ್ನ ಮುಂದಿಲ್ಲ ಮೋದಿ 2024 ಅನ್ನೋ ಒಂದು ಅಭಿಯಾನವನ್ನ ಮಾಡುವ ಮುಖಾಂತರ ಬಿಜೆಪಿಯವರಿಗೆ ಒಂದು ರೀತಿ ಜಟಾಪಟಿ ಎರಡೂ ಪಕ್ಷಗಳನ್ನ ನಡೀತಾ ಇರತಕ್ಕಂಥದ್ದು ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಈ ಅಭಿಯಾನದ ಮೂಲಕ ಒಂದು ಕಡೆ ಮತ್ತೊಮ್ಮೆ ಮೋದಿ ಬರಬೇಕು ಅಂತಕ್ಕಂಥದ್ದು ಒಂದು ಅಭಿಯಾನ ಆದ್ರೆ, ಮತ್ತೊಂದು ಕಡೆ ಮೋದಿ ಬರಬಾರದು ಅನ್ನೋ ಒಂದು ಅಭಿಯಾನವನ್ನು ಮಾಡತಕ್ಕಂಥ ಒಂದು ಕೆಲಸ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ನಗರದಲ್ಲಿ ಈಗ ಈ ಒಂದು ಜಟಾಪಟಿಯಿಂದ ಗೋಡೆ ಬರಹಗಳು ಹೆಚ್ಚಿನದ ಕಂಡು ಬರ್ತಾ ಇರತಕ್ಕಂಥದ್ದು. ಒಂದಿಲ್ಲ ಮೋದಿ ಅನ್ನೋ ಒಂದು ಕಡೆ ಬರಹಗಳಿದ್ರೆ, ಮತ್ತೊಂದು ಕಡೆ ಮತ್ತೊಮ್ಮೆ ಮೋದಿ ಅನ್ನೋ ಬರಹಗಳಿರ್ತಕ್ಕಂಥದ್ದು. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಈಗ ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಟಾಪಟಿ ಶುರುವಾಗಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ. Hey.